ಕೆಲವು ಜನ ಬೇರೆ ಬೇರೆ ಸಮಸ್ಯೆಗಳನ್ನ ತೊಗೊಂಬರ್ತಾರೆ. ಬಹುಶಃ ಕಳೆದ ಎಪಿಸೋಡ್ನೊಳಗೆ ಹಲವಾರು ವರ್ಷಗಳಿಂದ ತಮ್ಮ ಹೆಂಡತಿಯನ್ನ ಅಂತ ತಿಳ್ಕೊರಿ ಅಥವಾ ಪ್ರೀತಿಸಿದಂಥ ಹುಡುಗಿಯನ್ನು ನಡುವೆ ಕೈ ಬಿಟ್ಟು ಹೋದಂಥ ಎಷ್ಟೋ ಗಂಡಸ ಮಹಾಶಯರು ಅವ್ರನ್ನ ಮರ್ತ ಕುಂತ್ಬಿಟ್ಟಿರ್ತಾರೆ. ಇವು ಅವ್ರ ಹೆಸರಲ್ಲಿ ಕಾಯ್ಕೊಂತ ಕುಂತಿರ್ತಾರೆ. ಯಾವಾಗ ಅವ ಮತ್ತೆ ವಾಪಸ್ ಬರ್ತಾನ, ಯಾವಾಗ ನನ್ನ ಪ್ರೀತಿ ಮಾಡ್ತಾನ, ಯಾವಾಗ ಆ ಮೊದಲಿನ ಪ್ರೀತಿಪೂರ್ಣ ದಿನಗಳು ಮತ್ತೆ ಮರಳಿ ಬರ್ತಾವ ಅಂತ ಕಾಯ್ಕೊಂಡು ಕುಂತಿರ್ತಾರೆ. ಆ ಹುಡುಗಿ ಅನ್ನೋಕ್ಕಿಂತ ಆ ಮಹಿಳೆ ಲವ್ ಮ್ಯಾರೇಜ್ ಮಾಡಿಕೊಂಡು ತಾಯಿ ಬಿಟ್ಟು ಹೋಗಿದ್ಲು. ಆದ್ರೆ ಕೇವಲ 7 ತಿಂಗಳಿಗೆ ಮತ್ತು ವಾಪಸ್ ತವ್ರ ಮನೆಗೆ ಬಂದಿದ್ಲು. ಈಗ ತವ್ರ ಮನೆಯಾಗಿದ್ಲು. ಆದ್ರೆ ದಿನ ಅವನ ನೆನಪು ಮಾಡಿ ಮಾಡಿ ಸಾಕಾಗಿತ್ತು. ನನಗೆ ಫೋನ್ ಮಾಡ್ಲಿಕ್ಕೆ ಹೇಳಿದ್ಲು. ಮತ್ತು ನನಗೆ ಬರಬೇಕು, ಇಲ್ಲಿಗ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂತ ತಿಳ್ಕೊಂಡು. ನನಗೆ ಸ್ವಲ್ಪ ಧಾವಂತ ಶುರುವಾಯಿತು. ಈ ಈ ಹುಡುಗಿಗೆ ಏನು ನ್ಯಾಯ ಕೊಡಬೇಕು, ನನ್ನ ವತಿಯಿಂದ ಎಷ್ಟು ಸಾಧ್ಯದಷ್ಟು ನಾನು ಕೆಲವೊಂದು ಪರಿಹಾರಾತ್ಮಕ ಉಪಾಯಗಳನ್ನು ಹೇಳಿದೆ. ಆದರೆ ಆಕೆಗೆ ಸ್ವಲ್ಪ ತ್ರಾಸಾಯ್ತು ಅದನ್ನು ಮಾಡೋದು. ಗುರುಜಿ, ಅತ್ಯಂತ ಸುಲಭವಾದದ್ದು ಪರಿಹಾರ ಇಲ್ಲೇ ನಿಮ್ಮ ಕಡೆಗೆ ಅಂದರು. ಅದಕ್ಕೆ ಅದನ್ನು ಕೇಳಿದ ಮೇಲೆ ಅಂಥವರಿಗೋಸ್ಕರ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಯಾರಿಗೆ ನಡುವೆ ಕೈಕಟ್ಟು ಓಡಿ ಹೋದಂಥ ಗಂಡಸರ ದಾರಿ ಕಾಯ್ಕೊಂಡು ಕುಂತಿರ್ತಾರ ಅಂಥ ಮಹಿಳೆಯರಿಗೆ ಮಾತ್ರ ಇದು. ತುಂಬ ಜನ ಇದ್ದಾರೆ, ಖಂಡಿತ ಗೊತ್ತು ನನಗೆ. ಅಂಥ ಮಹಿಳೆಯರು ಏನು ಮಾಡಬೇಕಂದ್ರೆ ಅತ್ಯಂತ ಸರಳ ಉಪಾಯ ಅದ. ಯಾಕಂದ್ರೆ ಆ ಹೆಣ್ಮಗಳು ಹೇಳಿದ್ದಲ್ಲ, ಅತ್ಯಂತ ಸರಳ ಅಂತ ತಿಳ್ಕೊಂಡು. ಅದಕ್ಕೆ ಏನು ಮಾಡಬೇಕು? ಕೆಲವು ಮಂತ್ರಗಳಿಂದ ಬರ್ತದೆ, ಕೆಲವು ಸಂಖ್ಯೆಗಳಿಂದ ಬರ್ತದೆ. ನೀವು ಸಂಖ್ಯೆಗಳು ಬರೀ ಸಂಖ್ಯೆಗಳನ್ನು ತಿಳ್ಕೊಬೇಡ್ರಿ. ಅದರೊಳಗೆ ಬಹಳ ಒಂದು ಶಕ್ತಿಯುತವಾದಂಥ ಒಂದು ತಂತ್ರ ಇದೆ ಅದರಲ್ಲಿ. ಒಂದೊಂದು ಅಂಕಿಯೂ ಕೂಡ, ಒಂದೊಂದು ಸಂಖ್ಯೆಯೂ ಕೂಡ ಅತ್ಯಂತ ಶಕ್ತಿ ಇದೆ. ಅದು ಏನಪ್ಪ? ಈ ಕಳೆದು ಹೋದ ಪ್ರೀತಿಯನ್ನು, ಕಳೆದು ಹೋದ ಸಂಬಂಧವನ್ನು ಪುನರಪಿ ಸ್ಥಾಪಿಸಲಿಕ್ಕೆ ಕೆಲವು ದೈವಿಕ ಸಂಖ್ಯೆಗಳದ. ಆ ದೈವಿಕ ಸಂಖ್ಯೆಗಳು ಯಾವಪ್ಪ? 1986. ಈಗ ಕೈಯಲ್ಲಿ ಬಿಡ್ಕೋಬೇಕು ಅದನ್ನು. 9 8 9 8 6 1 1 5 9 8 6 1 1 5 9 8 6 1 1 5. ಈ ಬರಿತಾ ಅದು ಬರೆದ ಮೇಲೆ ಹೇಳಬೇಕು ಅಥವಾ ಹೇಳ್ತಾ ಹೇಳ್ತಾ ಬರಿಬೇಕು. 9 8 6 1 1 5 9 8 6 1 1 5 9 8 6 1 1 5. ಬಹುಶಃ ಇಲ್ಲೇ ಉಲ್ಟಾ ಇರಬಹುದು ಅನಿಸುತ್ತೆ ನನಗೆ. ಸೊ ಹೇಗೆ ಬರೀಬೇಕು? ಇದು ಅಂಕಿ ಮಾತ್ರ ನಾನಿಲ್ಲಿ ಬರೆದುಕೊಂಡು ಹೇಳಿದ್ದೀನಲ್ಲ, ಅದು ಉಲ್ಟಾ ಕಾಣಿಸುತ್ತೆ ನಿಮಗೆ. ಬಟ್ ಅಂಕಿ ಹೀಗಿದೆ: 9 8 6 1 1 5 9 8 6 1 1 5. ಈ ಸಂಖ್ಯೆಯನ್ನು ನೀವು ಬರ್ಕೋಬೇಕು. ಆನಂತರ ಸುಮಾರು 21 ಸಲ ಹೇಳ್ಕೋಬೇಕು. 9 8 6 1 1 5 9 8 6 1 1 5. ಇದೇನು ಒಂದು ಸಾಲಿದೆಯಲ್ಲ, 9 8 6 1 1 5. ಇದು ಒಂದು ಸಲ ಹೇಳಿದ ಮೇಲೆ ಇದು ಒಂದು ಸಂಖ್ಯಾ ಶೃಂಖಲ ಮುಗೀತು. ಸಂಖ್ಯಾ ಒಂದು ಲೈನ್ ಏನದಲ್ಲ ಮುಗೀತು. ಇದು ಆದಮೇಲೆ ಅವು ಯಾರು ನಿಮ್ಮನ್ನು ಪ್ರೀತಿ ಪಾತ್ರರಿದ್ದಾರ, ಅವ್ರು ಯಾರು ಬಂದಿಲ್ಲ ಅವ್ರ ಹೆಸರು ಹೇಳಬೇಕು. 9 8 6 1 1 5. ಅವ ನಿಮ್ಮ ಪ್ರೀತಿಯ ಹುಡುಗ ಪ್ರದೀಪ್ ಅಂತಿದ್ದಾನೆ ಅಂತ ತಿಳ್ಕೊಳ್ಳಿ. 9 8 6 1 1 5. ಪ್ರದೀಪ್, ನೀ ಎಲ್ಲಿದ್ದರೂ ನನ್ನ ಹತ್ರ ಅತ್ಯಂತ ತೀವ್ರವಾಗಿ ನನ್ನನ್ನು ಕಾಣಲು ಬಂದಿದ್ದಿ.
986115. ಪ್ರದೀಪ್, ನೀ ಎಲ್ಲಿದ್ದರೂ ಕೂಡ ನನ್ನನ್ನು ಕಾಣಲಿಕ್ಕೆ ಅತ್ಯಂತ ತೀವ್ರವಾಗಿ ಬಂದಿರುವೆ. 986115. ಪ್ರದೀಪ್, ನೀ ಎಲ್ಲಿದ್ದರೂ ಕೂಡ ನನ್ನನ್ನು ಕಾಣಲಿಕ್ಕೆ ನೀನು ಓಡೋಡಿ ಬಂದಿರುವೆ. ಹೀಗೆ ಒಂದು ನಂಬರ್ ಹೇಳೋದು, ಇದನ್ನು ಮಾಡೋದು. ಇದನ್ನು ಕೈ ಮೇಲೆ ಬರ್ಕೊಂಡಿದ್ದಂತೂ ಹಿಂಗಿರ್ತದೆ, ಹೌದಾ? ದಿನಾಲು ಬರ್ಕೋಬೇಕು ಕೈ ಮ್ಯಾಗ. ಮತ್ತು 21 ಸಲ ಆ ನಂಬರ್ ಹೇಳೋದು, ಒಂದು ಸಲ ಸಂಕಲ್ಪ ಮಾಡ್ಕೊಳೋದು. ಇಷ್ಟು ಮಾಡಿ ಭಾಳ ಚಮತ್ಕಾರ ಆಗ್ತದೆ. ಇದು ನೀಲಿ ಬಣ್ಣದ ಆಗಿರ್ಬೇಕು ಪೆನ್ನು. ನೀಲಿ ಬಣ್ಣದೊಳಗೆ ತೆಗೆದುಕೊಂಡು ಅದನ್ನು ಬಳಸಬೇಕಾಗತ್ತೆ. ಸೊ ಹೇಗೆ ಇದು ಸರಿ ಆಗಿದೆಯಾ ಅಂತ ನನಗೆ ಸರಿ ಆಗ್ತಾ ಇಲ್ಲ. ಅದು 986 ಅನ್ನೋದು ನಾನೇ ಮಾಡ್ಕೊಳ್ತಾ ಇದ್ದೀನಲ್ಲ, ಹೀಗಾಗಿ ಬಹುಶಃ ನಿಮಗೆ ಉಲ್ಟಾ ಕಾಣಿಸ್ತದೆ ಅಂತ ಅನಿಸುತ್ತೆ. ಬಟ್ ಇರಲಿ, ಈ ಥರ ಬರ್ಕೋಬೇಕು ಅಂತ ತಿಳ್ಕೊಳ್ಳಿ. ಮತ್ತು 986115 ಅಂತ ಕನ್ಫರ್ಮ್ ಆಗಿದೆ. ಆ ನಂಬರ್ ಬರ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತದೆ ಖಂಡಿತವಾಗಿಯೂ. ಯಾರಿಗೆ ಒಳ್ಳೆಯದಾಗ್ತಪ್ಪ ಅಂದ್ರೆ, ಯಾರು ತಮ್ಮ ಪ್ರೀತಿ ಪಾತ್ರರಿಂದ ದೂರವಾಗಿ ಅವರ ವಿರಹ ವೇದನೆಯಲ್ಲಿ ಅವರು ಇದನ್ನು ಮಾಡಲೇಬೇಕು. ಓನ್ಲಿ 21 ಡೇಸ್, ದಿನಾಲು 21 ಟೈಮ್ಸು ನಂಬರ್ ಹೇಳಬೇಕು, ಅವರು ಬಂದಿದ್ದಾರೆ ಅಂತ ಭಾವಿಸ್ಕೋಬೇಕು. ಹೀಗೆ 21 ದಿವಸ, 21 ಸಲ ಈ ಸಂಖ್ಯಾ ಲೈನನ್ನು ಹೇಳ್ಕೋಬೇಕು. ಸಂಖ್ಯಾ ಲೈನ್ ಅಂದ್ರೆ 986115. ಇದು ಒಂದು ಲೈನವಾಗಿ ಬಂದಿದೆ, ಹೌದಾ? ಇದನ್ನು ಹೇಳಬೇಕು 21 ಸಲ ಸಂಕಲ್ಪ ಮಾಡ್ಕೋಬೇಕು. ಆಯಿತಾ? ಒಂದು ದಿವಸ ಮುಗೀತು. ಹಂಗೆ 21 ದಿವಸ ಮಾಡ್ಕೋಬೇಕು. ಅಷ್ಟರೊಳಗೆ ನಿಮ್ಗೆ ಒಂಥರ ಚಮತ್ಕಾರ ಅನ್ನಿಸ್ತದೆ. ಒಂದು ಪಾಸಿಟಿವ್ ರಿಸಲ್ಟ್ ಖಂಡಿತ ಬರ್ತದೆ. ನಿಮ್ಮ ಮುಖದೊಳಗೆ ಮಂದಹಾಸ ಮೂಡ್ತದೆ, ಗ್ಯಾರಂಟಿ. ಬಟ್ ಹೇಳ್ತೀನಲ್ಲ, ಪ್ರತಿಯೊಂದಕ್ಕೂ ಒಂದಿಷ್ಟು ಏನು ಅಂತಂದರೆ ಲಿಮಿಟೇಷನ್ ಅದ, ಹೌದಾ? 100ಕ್ಕೆ 100 ರಿಸಲ್ಟು ಬರೋದಿಲ್ಲ, ಯಾಕಂದರೆ ಅನೇಕ ಕಾರಣಗಳಿಂದಾಗಿ. ಆದ ಕಾರಣ ಇದನ್ನು ಕೂಡ 100ಕ್ಕೆ 100 ರಿಸಲ್ಟು ಬಯಸಬೇಡಿ. ಇಂಥ ಅನೇಕ ಪರಿಹಾರಗಳದಾವ. ಇಂಥ ಅನೇಕ ಪರಿಹಾರಗಳನ್ನ ರಿಪೀಟೆಡ್ಲಿ ಬೇರೆಯವನ್ನು ಕೂಡಿಸ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ, ನಾನು ಹೇಳ್ತೀನಿ ಖಂಡಿತವಾಗಿ ರಿಸಲ್ಟ್ ಅದ ರೀ. ಇದು ಆಗಲಿಕ್ಕಿಲ್ಲ. ಮತ್ತೊಂದು ನಾನು ಹೇಳ್ತೀನಿ, ಇಂಥವೇ ಸಾಕಷ್ಟು ಅದಾವ್ರಿ. ಬಟ್ ಎಲ್ಲರಿಗೂ ಆಗುತ್ತಂತಿಲ್ಲ. ಒಂದು ಗುಳಿಗೆ ಇರ್ತದೆ, ಆ ಗುಳಿಗೆ ಎಲ್ಲರಿಗೂ ಒಬ್ರಿಗೆ ಒಳ್ಳೇದಾಗುತ್ತದೆ, ಆದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಗ್ಯಾರಂಟಿ ಇರೋದಿಲ್ಲ. ಕಾರಣ ಈ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಸಂಕಲ್ಪ ಮಾಡಿಕೊಳ್ಳಿ, ನಿಮ್ಮ ಖಂಡಿತವಾಗಿಯೂ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ ನನ್ನದದ. ಆ ನಂಬಿಕೆ ಇಟ್ಕೊಂಡು ಮಾಡಿ, ಅವಿಶ್ವಾಸದಿಂದ ಶುರು ಮಾಡಬೇಡಿ. ಒಳ್ಳೆಯದಾಗಲಿ.